ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಝೊಮ್ಯಾಟೊ IPO ಬಗ್ಗೆ ಒಂದು ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ವೆರಿ ಬ್ರೀಫ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ನನ್ನ ಸುಮಾರು ಸ್ನೇಹಿತರು ಕೇಳಿದ್ರು, ಸರ್ IPO ಅನಾಲಿಸಿಸ್ ತುಂಬಾ ಇನ್ ಡೆಪ್ತ್ ಆಯಿತು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ಟರ್ಮಿನಾಲಜೀಸ್ ಅರ್ಥ ಆಗೋದಿಲ್ಲ. ಸೊ ಓವರ್ ಆಲ್ ನೀವು ಒಂದು ರಿಸರ್ಚ್ ಮಾಡಿದ್ಮೇಲೆ ಒಂದು ಸಣ್ಣ ವಿಡಿಯೋ ಮಾಡಕ್ಕೆ ಟ್ರೈ ಮಾಡು ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಸ್ನೇಹಿತರೆ, ಝೊಮ್ಯಾಟೊ ಅನ್ನೋ ಒಂದು ಕಂಪನಿಯ ಒಂದು IPO. ಸೊ ಟೈಟಲ್ ಸಹ ಹಾಕಿದ್ದೀನಿ, ಬೆಸ್ಟ್ ಯಾವುದು, ಝೊಮ್ಯಾಟೊದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಟೊಮ್ಯಾಟೊದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಒಂದು ಫನ್ನಿಯಾಗಿ ಒಂದು ಟೈಟಲ್ ಕೊಟ್ಟಿದ್ದೀನಿ. ಆ ಟೈಟಲ್ ಕೊಡೋದಕ್ಕೆ ರೀಸನ್ ಸಹ ಹೇಳ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಯೂನಿಕಾನ್ ಅಂತ ಹೇಳ್ಬೋದು ಸ್ನೇಹಿತರೆ. ಯೂನಿಕಾನ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿ ಒಂದು ಸಣ್ಣದಾಗಿ ಶುರುವಾಗಿ ಒಂದು ದೊಡ್ಡದಾಗಿ ಬೆಳೀತಲ್ಲ, ಆ ರೀತಿಯ ಒಂದು ಸೈಜ್ ಅಲ್ಲಿ ಬೆಳೆಯುವಂತ ಒಂದು ಕಂಪನಿ ಒಂದು ಯೂನಿಕಾನ್ ಅಂತ ಕರೀತಾರೆ. ಒಂದು ಸಣ್ಣ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ, ಸೊ ಆ ರೀತಿಯ ಒಂದು ಯೂನಿಕಾನ್ ಅಲ್ಲಿ ರಿಲೇಟೆಡ್ ಆಗುವಂತ ಒಂದು ಅಥವಾ ಆ ಒಂದು ಕೆಟಗರಿ ಬರುವಂತ ಒಂದು ಕಂಪನಿ ಈ ನಮ್ಮ ಝೊಮ್ಯಾಟೊ ಅನ್ನುವಂಥ ಕಂಪನಿ. ಸೊ ಝೊಮ್ಯಾಟೊ ಅಂದ್ರೆ ಎಲ್ಲರಿಗೂ ಗೊತ್ತು, ಫುಡ್ ಡೆಲಿವರಿ. ಸೊ ಅದಕ್ಕಿಂತ ಇನ್ನೇನು ಹೇಳ್ಬೇಕಲ್ವಾ. ಸೊ ಈ ಒಂದು ಕಂಪನಿ ಶುರು ಆಗಿ ಬಂದು 2010 ಅಲ್ಲಿ ಶುರು ಆಯ್ತು ಸ್ನೇಹಿತರೆ. ಈ ಒಂದು ಕಂಪನಿ ಒಂದು ಆಪರೇಟ್ ಮಾಡೋದು ಬಂದು ಬಿ ಟು ಸಿ ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಅಂತ ಅಥವಾ ಡೈರೆಕ್ಟ್ ಟು ಕನ್ಸ್ಯೂಮರ್ಸ್ ಅಂತ ಸಹ ಕರಿಬಹುದು. ಇವರು ಆಪರೇಟ್ ಮಾಡೋದು ಬಂದು ಫುಡ್ ಡೆಲಿವರಿ, ಆಡಿಯೋ ಆನ್ಲೈನ್ ಫುಡ್ ಡೆಲಿವರಿ. ನಿಮ್ಗೆ ಗೊತ್ತಿದೆ, ಫುಡ್ ಡೆಲಿವರಿ ಮಾಡ್ತಾರೆ. ಅದ್ರ ಜೊತೆಗೆ ಡೈನಿಂಗ್ ಔಟ್ ಅಥವಾ ಒಂದು ಇನ್ನು ಯಾವುದೇ ಒಂದು ರೆಸ್ಟೋರೆಂಟ್ ಹೋಗ್ಬೇಕಂತ ಹೇಳಿದ್ರೆ ಮುಂಚಿತವಾಗಿ ಒಂದು ಆ ಟೇಬಲ್ ರೆಸ್ಟೋರೆಂಟ್ ಅಲ್ಲಿ ಇರುವಂತ ಟೇಬಲ್ ನ ಬುಕ್ ಮಾಡಿ ಸಹ ಝೊಮ್ಯಾಟೊ ಆಪ್ ನಿಂದ ನೀವು ಈ ರೀತಿಯ ಒಂದು ಸರ್ವಿಸಸ್ ನ ತಗೊಬಹುದು. ಇದು ಇವರ ಒಂದು ಕೋರ್ ಬಿಸ್ನೆಸ್ ಆಪರೇಷನ್ ಅಂತ ನಾವು ನೋಡಬಹುದು. ಅದ್ರ ಜೊತೆಗೆ ಇವರ ಒಂದು ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂದ್ರೆ ಫುಡ್ ಬಿಸ್ನೆಸ್ ಆಲ್ರೆಡಿ ಹೇಳಿದಂಗೆ ಫುಡ್ ಡೆಲಿವರಿ ಚಾರ್ಜಸ್, ಅದ್ರ ಜೊತೆಗೆ ಕೆಲವೊಂದು ಕಮಿಷನ್ ಸಹ ಇವರು ಒಂದು ರೆಸ್ಟೋರೆಂಟ್ಸ್ ಇಂದ ಅಲ್ಲಿ ಇಲ್ಲಿ ಸ್ವಲ್ಪ ಪಡ್ಕೊಂಡ್ರೆ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ರೆವಿನ್ಯೂ ಬರ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹೈಪರ್ ಪ್ಯೂರ್ ಅನ್ನೋ ಒಂದು ಕೆಟಗರಿ ಸಹ ಇದೆ. ಈ ಒಂದು ಬಿಸ್ನೆಸ್ ರೆವಿನ್ಯೂ ಅಥವಾ ಈ ಸೆಗ್ಮೆಂಟ್ ಅಲ್ಲಿ ಇವರು ಒಂದು ರೆಸ್ಟೋರೆಂಟ್ಗಳಿಗೆ ಒಂದು ಹೈ ಕ್ವಾಲಿಟಿ ಒಂದು ಪ್ರಾಡಕ್ಟ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದರಿಂದ ಸಹ ಇವರಿಗೆ ರೆವಿನ್ಯೂ ಬರುತ್ತೆ. ಅದ್ರ ಜೊತೆಗೆ ಝೊಮ್ಯಾಟೊ ಪ್ರೋ ಅನ್ನೋ ಒಂದು ಪ್ರೀಮಿಯಂ ಸಹ ಸರ್ವಿಸಸ್ ಸಹ ಇವರ ಒಂದು ಯೂಸರ್ ಬೇಸ್ ಅಲ್ಲಿ ಇರೋದ್ರಿಂದ ಇದು ಮೂರು ಇವರ ಒಂದು ಕೋರ್ ಬಿಸ್ನೆಸ್ ರೆವಿನ್ಯೂ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವರು 23 ಕಂಟ್ರೀಸ್ ಅಲ್ಲಿ ಆಪರೇಟ್ ಮಾಡ್ತಾರೆ. ಅರೌಂಡ್ 1,31,000 ರೆಸ್ಟೋರೆಂಟ್ಸ್ ಇದೆ, 1,61,000 ಪಾರ್ಟ್ನರ್ಸ್ ಇದ್ದಾರೆ. ಸೊ ಕ್ಲೋಸ್ ಟು 11 ಮಿಲಿಯನ್ ಪ್ಲಸ್ ಕಸ್ಟಮರ್ ಬೇಸ್ ಇದ್ದಾರೆ. ಸೊ ಇಂಡಿಯಾದಲ್ಲಿ ನೋಡಿದ್ರೆ ಸೊ ಕ್ಲೋಸ್ ಟು ಒಂದು 3 ಇಂದ 4 ಲಕ್ಷ ಒಂದು ಏನಂತಾರೆ ಒಂದು ರೆಸ್ಟೋರೆಂಟ್ ಬೇಸ್ ಇದೆ. ಅದ್ರ ಜೊತೆ ಕ್ಲೋಸ್ ಟು ಒಂದು ಹ್ಯೂಜ್ ಕ್ಲೋಸ್ ಟು ಒಂದು 10 to 20 ಮಿಲಿಯನ್ ಮಂತ್ಲಿ ಒಂದು ಏನಂತಾರೆ ಒಂದು ಯೂಸರ್ ಬೇಸ್ ಬರುತ್ತೆ ಅಂತ ಸಹ ಅವರು ಒಂದು ಪ್ರಾಸ್ಪೆಕ್ಟ್ ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವರಿಗೆ ಇಂಡಿಯಾದಲ್ಲಿ ಲಿಸ್ಟೆಡ್ ಆಗಿರುವಂತಹ ಒಂದು ಕಂಪನಿ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಕಂಪನಿ ಇಂಡಿಯಾದಲ್ಲಿ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಲಿಸ್ಟ್ ಆಗದಿರೋದು ನೆನ್ಪಿಟ್ಕೊಳ್ಳಿ, ಲಿಸ್ಟ್ ಆಗದಿರೋದು ಸ್ವಿಗ್ಗಿ ಗಿಗ್ಗಿ ಆ ರೀತಿ ಇದೆ, ಅದು ಸಹ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಈ ರೀತಿ ಇರುವಂತಹ ಒಂದು ಕಂಪನಿ IPOಗೆ ಬರುವಂತ ಪರ್ಪಸ್ ಸಹ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇವ್ರು ಬಂದಿರುವಂತಹ ಪರ್ಪಸ್ ಬಂದು ಯಾವುದೇ ರೀತಿಯ ಒಂದು ಮೇನ್ ಪರ್ಪಸ್ ಅಂತಲ್ಲ, ಅದಕ್ಕೂ ಇವರ ಒಂದು ಪ್ಲಾನಿಂಗ್ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಫಂಡಿಂಗ್ ಏನು ಕಲೆಕ್ಟ್ ಮಾಡ್ತಾರೆ IPO ಮುಖಾಂತರ ಕಲೆಕ್ಟ್ ಮಾಡ್ತಿದಾರ, ಆ ಒಂದು ಫಂಡಿಂಗ್ ನ ಫ್ಯೂಚರ್ ಅಲ್ಲಿ ಆರ್ಗ್ಯಾನಿಕ್ ಅಥವಾ ಏನಂತಾರೆ ಒಂದು ಕೆಮಿಕಲ್ಸ್ ಇಲ್ದಿರ ಬೆಳಿತಾರಲ್ಲ ಕೆಲವೊಂದು ಒಂದು ಫಾರ್ಮಿಂಗ್ ಅಲ್ಲಿ, ಆ ರೀತಿ ಒಂದು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಗ್ರೋತ್ ಇನಿಷಿಯೇಟಿವ್ ಮಾಡ್ಬೇಕಂತ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಕಾರ್ಪೊರೇಟ್ ಒಂದು ಜನರಲ್ ಪರ್ಪಸ್ಗೋಸ್ಕರ ಇದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಒಂದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಲ್ಲ. ಅದ್ರ ಜೊತೆಗೆ ಗ್ರೂಫರ್ ಅಲ್ಲಿ ಸಹ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಗ್ರೂಫರ್ ಅಂತ ಹೇಳಿದ್ರೆ ನೀವು ಒಂದು ಈ ಬಿಗ್ ಬಾಸ್ಕೆಟ್ ಇದೆ ಆ ರೀತಿ ಒಂದು ಸರ್ವಿಸಸ್ ಕೊಡುವಂತ ಒಂದು ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಗ್ರೂಫರ್ ಅಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಕ್ಲೋಸ್ ಟು 200-300 ಮಿಲಿಯನ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಪ್ಲಾನಿಂಗ್ ಮಾಡಿದ್ದಾರೆ. ಸೊ ಇವರೊಂದು ಬಿಸ್ನೆಸ್ ಅದ್ರ ಜೊತೆಗೆ ಕಾಂಪಿಟೇಷನ್ ನೋಡಿದ್ರೆ ಸ್ನೇಹಿತರೆ, ಸಿವಿಯರ್ ಆಗಿ ವೆರಿ ಸಿವಿಯರ್ ಆಗಿರುವಂತ ಒಂದು ಕಾಂಪಿಟೇಷನ್ ಈ ನಮ್ಮ ಫುಡ್ ಡೆಲಿವರಿ ಅಂತ ಹೇಳ್ಬೋದು. ಸೊ ಸಿಂಪಲ್ ಸ್ನೇಹಿತರೆ, ನೀವೇನಾದ್ರೂ ಒಂದು ಹೊರಗಡೆ ಊಟ ಮಾಡ್ಬೇಕಂದ್ರೆ ನೀವೊಂದು ಮೈಂಡ್ ರಿಫ್ರೆಶ್ ಆಗಬೇಕು. ಅದ್ರ ಜೊತೆಗೆ ಹೋಟೆಲಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೋಗಿ ತಿನ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಇರ್ತೀರಾ. ಸೊ ನೀವು ಆರ್ಡರ್ ಮಾಡ್ಕೊಂಡು ಮನೇಲಿ ತಿನ್ಬೇಕಂತ ಒಂದು ಮೆಂಟಾಲಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಫ್ಯೂಚರ್ ಅಲ್ಲಿ ಆ ರೀತಿ ಒಂದು ಮೆಂಟಾಲಿಟಿ ಚೇಂಜ್ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ರೆ ನಾನು ಇವಾಗ ನನ್ನ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದ್ರೆ ಊಟಕ್ಕೆ ಹೊರಗಡೆ ಹೋಗೋದೇ ಒಂದು ಎಂಜಾಯ್ಮೆಂಟ್ ಪರ್ಪಸ್ಗೋಸ್ಕರ. ಸೊ ಮನೇಲಿ ಆರ್ಡರ್ ಮಾಡ್ಕೊಳ್ಳೋದ್ರಿಂದ ನಮಗೇನು ಒಂದು ದೊಡ್ಡ ಬೆನಿಫಿಟ್ ಸಿಗುತ್ತೆ, ಎಂಜಾಯ್ಮೆಂಟ್ ಸಿಗೋದಿಲ್ಲ. ಅದ್ರ ಜೊತೆಗೆ ಈ ರೀತಿ ಕೊರೋನಾ ಸಿಚುವೇಶನ್ಸ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಮನೇಲಿ ತಿನ್ನೋದು ಅನ್ನೋದು ಬಿಟ್ರೆ ಸೊ ಯಾವ ರೀತಿ ಒಂದು ಎಂಜಾಯ್ಮೆಂಟ್ ಸಿಗೋದಿಲ್ಲ. ಆ ರೀತಿ ಒಂದು ಸ್ಟಿಫ್ ಕಾಂಪಿಟೇಷನ್ ಇರುವಂತಹ ಒಂದು ಬಿಸ್ನೆಸ್ ಈ ನಮ್ಮ ಈ ನಮ್ಮ ಝೊಮ್ಯಾಟೊ ಒಂದು ಬಿಸ್ನೆಸ್. ಅದ್ರ ಜೊತೆಗೆ ಇವರ ಒಂದು ಡೈರೆಕ್ಟ್ ಕಾಂಪಿಟೇಟರ್ ನೋಡಿದ್ರೆ ಸ್ವಿಗ್ಗಿ ಇದೆ, ಅದ್ರ ಜೊತೆಗೆ ಡನ್ಝು ಇದೆ. ಸೊ ಡನ್ಝು ಗೊತ್ತು ನಿಮ್ಗೆ, ಏನಾದ್ರು ಒಂದು ಪ್ರಾಡಕ್ಟ್ ನ ಇನ್ನೊಂದು ಕಡೆಯಿಂದ ನೀವು ನಿಮ್ಮ ಮನೆ ಒಂದು ಎಕ್ಸಾಂಪಲ್ ಒಂದು UPS ಆಗಿರ್ಬೋದು, ಒಂದು ಬ್ಯಾಟ್ರಿ ಆಗಿರ್ಬೋದು, ಈ ರೀತಿ ಒಂದು ಪ್ರಾಡಕ್ಟ್ ನಿಮ್ಮ ಫ್ರೆಂಡ್ಗೆ ಡೆಲಿವರಿ ಮಾಡ್ಬೇಕಂದ್ರೆ ಕೊರಿಯರ್ ಬಿಟ್ಟು
ಈ ಡನ್ಝು ಮುಖಾಂತರ ನೀವೇನಾದ್ರು ಶಿಪ್ಮೆಂಟ್ ಮಾಡಿದ್ರು ಸಹ ಆ ರೀತಿ ಒಂದು ಡೈರೆಕ್ಟ್ ಒಂದು ಸರ್ವಿಸಸ್ ಡನ್ಝೂರ್ ಕೊಡ್ತಾರೆ. ಅದರ ಜೊತೆಗೆ ಅವರು ಸಹ ಫುಡ್ ಡೆಲಿವರಿ ಕೊಡೋದ್ರಿಂದ ಅವರು ಡೈರೆಕ್ಟ್ ಕಾಂಪಿಟೇಷನ್ ಸಹ ತಗೊಂಡಿದ್ದೀನಿ. ಫ್ರೆಶ್ ಮೆನ್ಯೂ ಇದೆ, ಅದ್ರ ಜೊತೆಗೆ ಬಾಕ್ಸ್ 8 ಅಂತ ಒಂದು ಕಾಂಪಿಟೇಟರ್ ಇದೆ. ಅದರ ಜೊತೆಗೆ ಓಲಾ ಫುಡ್ ಸಹ ಇರೋದ್ರಿಂದ ಇವರ ಒಂದು ಆಪರೇಟಿಂಗ್ ಒಂದು ಬಿಸ್ನೆಸ್ ಯಾವ ಸೆಗ್ಮೆಂಟ್ ಇದೆ ಅಂದ್ರೆ ತುಂಬಾ ಒಂದು ಸ್ಟಿಫ್ ಮತ್ತೆ ಸಿವಿಯರ್ ಆಗಿ ಕಾಂಪಿಟೇಷನ್ ಇರುವಂತಹ ಒಂದು ರಿಸ್ಕಿ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫುಡ್ ಡೆಲಿವರಿ ಮಾಡಿ ಏನು ಸೈಡ್ ಎಫೆಕ್ಟ್ ಆಯ್ತಾನೆ ನಿಮ್ಗೆ ಗೊತ್ತಿರುತ್ತೆ. ರೀಸೆಂಟ್ ಒಂದು ಹುಡುಗಿ ಬಂದು ಝೊಮ್ಯಾಟೊ ಬಾಯ್ನ ಒಂದು ಐ ಥಿಂಕ್ ಕಾಂತರಾಜ್ ಇರಬೇಕು. ಸೊ ಅವರ ಮೇಲೆ ಒಂದು ಅಗೇನ್ಸ್ಟ್ ಒಂದು ಕೇಸ್ ಫೈಲ್ ಮಾಡಿದ್ರು. ಈ ತರ ನನ್ನ ಮೂಗ್ ಮೇಲೆ ಹೊಡೆದ್ರು, ರಕ್ತ ಬಂತು, ಈ ರೀತಿ. ಸೊ ಈ ರೀತಿ ಎಲ್ಲ ಒಂದು ಆಗೋದ್ರಿಂದ ಜನರಿಗೆ ಆ ಒಂದು ಕಂಪನಿಯಲ್ಲಿ ಒಂದು ಸೆಂಟಿಮೆಂಟ್ ಒಂದು ನೆಗೆಟಿವ್ ಕಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಒಂದು ರಿಸ್ಕಿ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಒಂದು ಡೈರೆಕ್ಟ್ ಪ್ರಮೋಟರ್ ಅಂತ ಯಾರು ಇಲ್ಲ. ಅದ್ರ ಜೊತೆಗೆ 74 ಒಂದು ಶೇರ್ ಹೋಲ್ಡರ್ಸ್ ಒಂದು ಪ್ಯಾಟರ್ನ್ ಇರೋದ್ರಿಂದ ಸೊ ಹೈಯೆಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಬಂದು ಇನ್ಫೋ ಏಜ್ ಏನಂತ ಹೇಳಿದ್ರೆ Naukri.com ಇದೆಯಲ್ಲ, ಅವರ ಒಂದು ಶೇರ್ ಏನಿದೆ, ಅವರು ಈ ಒಂದು ಕಂಪನಿ 2010 ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆ ಟೈಮಲ್ಲಿ ಅಂತ ಅನ್ಕೊಂಡ್ರಿ. ಸೊ ಇವರ ಒಂದು ಆವರೇಜ್ ಬೈಯಿಂಗ್ ಪ್ರೈಸ್ ಬಂದು ಅರೌಂಡ್ 2 to 3 rupees ಏನೋ ಇದಾವೆ ಅವರ ಒಂದು ಶೇರ್ ಪ್ರೈಸ್. ಅದ್ರ ಜೊತೆಗೆ ಊಬರ್ ಒಂದು ಅಕ್ವಿಷನ್ ಆದ್ಮೇಲೆ ಅವರ ಒಂದು ಕ್ಲೋಸ್ ಟು 5 or 10% ಒಂದು ಇನ್ವೆಸ್ಟ್ಮೆಂಟ್ ಇದೆ. ಅದ್ರ ಜೊತೆಗೆ ಆಲಿಪೇ ಒಂದು ಕಂಪನಿ ಇದೆ. ಅದ್ರ ಜೊತೆಗೆ ಆಂಟ್ ಫೈನಾನ್ಸ್ ಅನ್ನೋ ಒಂದು ಕಂಪನಿ ಒಂದು ಶೇರ್ ಹೋಲ್ಡರ್ಸ್ ಪ್ಯಾಟರ್ನ್ ಅನ್ನೋದು ಬಿಟ್ರೆ ಸೊ ಯಾವುದೇ ಒಂದು ಸ್ಟ್ರಾಂಗ್ ಆಗಿ ಒಂದು ಪ್ರಮೋಟರ್ ಅಂತ ಐಡೆಂಟಿಫೈ ಮಾಡಕ್ಕೆ ಆಸ್ ಪರ್ ದ ಸೆಬಿ ರೂಲ್ಸ್ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕಂಪನಿ ಒಂದು ಸ್ಟ್ರಾಂಗ್ ಒಂದು ಸೂಪರ್ ಡೂಪರ್ ಆಗಿರೋ ಸ್ಟ್ರೆಂತ್ ಏನಂತಾರೆ, ವೀಕ್ನೆಸ್ ಆಲ್ರೆಡಿ ಹೇಳ್ಬಿದ್ದೀನಿ, ಕಾಂಪಿಟೇಷನ್, ಅದ್ರ ಜೊತೆಗೆ ಒಂದು ಯಾವ್ಯಾವ ರಿಸ್ಕ್ ಇರುತ್ತೆ ಅಂತ. ಸೊ ಸ್ಟ್ರೆಂತ್ ನೋಡಿದ್ರೆ ಸ್ನೇಹಿತರೆ ನನಗೆ ತುಂಬಾ ಇಂಪ್ರೆಸಿವ್ ಆಗಿದ್ದು ಸ್ಟ್ರೆಂತ್ ಬಂದು ಟೆಕ್ನಾಲಜಿಕಲ್ ನೆಟ್ವರ್ಕ್. ಅದ್ರ ಜೊತೆಗೆ ಇವರು ಅಡ್ವಾನ್ಸ್ಡ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಅದ್ರ ಜೊತೆಗೆ ಡೇಟಾ ಸೈನ್ಸ್ ಅನ್ನುವ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರುವಂತಹ ಟೂಲ್ಸ್ಗಳನ್ನ ಇವಾಗಲೇ ಯೂಸ್ ಮಾಡ್ತಿರೋದ್ರಿಂದ ಪ್ರಾಬಬಲಿ ನಮ್ಮ ಇಂಡಿಯನ್ ಒಂದು ಕನ್ಸ್ಯೂಮರ್ ಬೇಸ್ ಏನಾದ್ರು ಆನ್ಲೈನ್ ಆರ್ಡರ್ ಮಾಡ್ಕೊಂಡು ತಿನ್ನುವಂತ ಒಂದು ಆ ಒಂದು ಟ್ರೆಂಡ್ಗೆ ಹೋಯ್ತು ಅಂದ್ರೆ ಝೊಮ್ಯಾಟೊ ಇಸ್ ದ ಬೆಸ್ಟ್ ಒಂದು ಡೀಲ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಕಸ್ಟಮರ್ ಬೇಸ್ ಇದೆ, ಬ್ರಾಂಡ್ ಸಹ ಇರೋದ್ರಿಂದ ಪ್ರಾಬಬಲಿ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ಬೈ ನೇಮ್ ಇಟ್ಸ್ ಬಟ್ ಓವರ್ ಆಲ್ ನೀವು ಫೈನಾನ್ಷಿಯಲ್ಸ್ ನೋಡಿದ್ರೆ ಸೊ ಒಂದು ಹ್ಯೂಜ್ ತುಂಬಾ ಹ್ಯೂಜ್ ಆಗಿ ಲಾಸ್ ಮಾಡ್ತಿರುವಂತ ಒಂದು ಬಿಸ್ನೆಸ್ ಈ ನಮ್ಮ ಝೊಮ್ಯಾಟೊ ಕಂಪನಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ IPO ಸೈಜ್ ಬಂದ್ರೆ 9,375 crores ಇದೆ. ಸೊ ಇನಿಷಿಯಲಿ ಇವರು 8,000 ಚೇಂಜ್ ಅನ್ನೋ ಕ್ರೋರ್ಸ್ ಒಂದು IPO ಒಂದು ಪ್ಲಾನ್ ಮಾಡಿದ್ರು. ಸೊ ನಂತರ ಒಂದು ರಿಟೇಲರ್ಸ್ ಇಂದ ಇಂಟ್ರೆಸ್ಟ್ ಬರ್ತಿದೆ, ಅದ್ರ ಜೊತೆಗೆ ಸುಮಾರು ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ 9,375 crores ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ ಕಂಪ್ಲೀಟ್ 9,000 ಫ್ರೆಶ್ ಇನ್ವೆಸ್ಟ್ಮೆಂಟ್ ಅಥವಾ ಫ್ರೆಶ್ ಒಂದು IPO ಇದೆ. ಅದ್ರ ಜೊತೆಗೆ 375 crores ಬಂದು ಇನ್ಫೋ ಹೆಜ್ ನೌಕರಿ ಹೇಳಿದ್ರೆ ಅವರೊಂದು ಆಫರ್ ಫಾರ್ ಸೇಲ್ ಕೊಡ್ತಿರೋದ್ರಿಂದ ಯಾವುದೇ ರೀತಿಯ ಒಂದು ಬೇರೆ ಪ್ರಮೋಟರ್ಸ್ ಸೆಲ್ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಅದು ದಟ್ ಇಸ್ ಎ ವೆರಿ ಗುಡ್ ಸೈನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರಿಗೆ ಪ್ರಮೋಟರ್ಸ್ಗೆ ಒಂದು ಫ್ಯೂಚರ್ ಅಲ್ಲಿ ಒಂದು ಗ್ರೋತ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನ ನಾವು ಒಂದು ಪಾಸಿಟಿವ್ ತಗೊಬಹುದು. ಅದ್ರ ಜೊತೆಗೆ ಈ 9,000 ಯಾವ ರೀತಿ ಯುಟಿಲೈಸ್ ಮಾಡ್ತಾರೆ, ಗ್ರೂಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದ್ರ ಜೊತೆಗೆ ಯಾವ್ಯಾವ ರೀತಿ ಫಂಡ್ ಯುಟಿಲೈಸ್ ಮಾಡ್ತಾರೆ ಅನ್ನೋದು ಫ್ಯೂಚರ್ ಅಲ್ಲಿ ನಾವು ವೇಟ್ ಮಾಡಿ ನೋಡಬೇಕು. ಸೊ ಲಾಟ್ ಸೈಜ್ ಬಂದು 195 ಶೇರ್ಸ್ ನೀವು ಬಿಡ್ ಮಾಡಬಹುದು. ಪ್ರೈಸ್ ಬಂದು 72 ಇಂದ 76 ಇದೆ. ಸೊ ಡೇಟ್ಸ್ ಬಂದು 14th ಓಪನ್ ಆದ್ರೆ 16th ಗಂಟ ಇರುತ್ತೆ. ಅದ್ರ ಜೊತೆಗೆ ಅಲಾಟ್ಮೆಂಟ್ ಏನಾದ್ರು ಆಗಿತ್ತು ಅಂದ್ರೆ 22nd ಅಲಾಟ್ಮೆಂಟ್ ಆಗುತ್ತೆ. ಪ್ರಾಬಬಲಿ 27th ಒಂದು ಲಿಸ್ಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಸೊ ಇವಿಷ್ಟು ಇನ್ಫಾರ್ಮೇಶನ್ಸ್ ಆದ್ಮೇಲೆ ನೀವು ಕೇಳ್ಬೋದು, ಸತೀಶ್ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದು ಅದು ಅಷ್ಟು ಹೇಳಿ ಸಾಕು ಅಂತ ಹೇಳಿದ್ರೆ, ಈ ಪ್ರೈಸ್ಗೆ ಈ ಲಾಸ್ ಮೇಕಿಂಗ್ ಕಂಪನಿ ಒಂದು ಪ್ರೈಸ್ ಕೋಟ್ ಏನು 72 to 76 ಮಾಡಿದ್ದಾರೆ, ವಿಚ್ ಇಸ್ ವೆರಿ ಕಾಸ್ಟ್ಲಿ. ಪ್ರಾಬ್ಲಿ ನನ್ನ ಒಂದು ರಿಸರ್ಚ್ ಪ್ರಕಾರ ಕ್ಲೋಸ್ ಟು 15 to 20 ಟೈಮ್ಸ್ ಒಂದು ಪ್ರೀಮಿಯಂ ಅಲ್ಲಿ ಅಥವಾ ಒಂದು ಮಲ್ಟಿಪಲ್ಸ್ ಟೈಮ್ ಅಲ್ಲಿ ಒಂದು ಅದೊಂದು ಪ್ರೈಸ್ ಬ್ಯಾಂಡ್ ಲಿಸ್ಟ್ ಮಾಡಿದ್ರಿಂದ ಪ್ರಾಬಬಲಿ ಲಿಸ್ಟಿಂಗ್ ಏನಾರು ಆಯ್ತು ಅಂದ್ರೆ ಪ್ರಾಬಬಲಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ 30 to 50% ಪರ್ಸೆಂಟೇಜ್ ಒಂದು IPO ಅಲ್ಲಿ ಪ್ರೀಮಿಯಂ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ. ಅದು ಬಿಟ್ಟು ರಿಟೇಲರ್ಸ್ಗೆ ಜಸ್ಟ್ 10% ಒಂದು ಪೋರ್ಷನ್ ಇರೋದ್ರಿಂದ ಬಿಕಾಸ್ ಆಫ್ ದಿ ಸೆಬಿ ರೂಲ್ಸ್, ಅವ್ರು ಲಾಸ್ ಮೇಕಿಂಗ್ ಕಂಪನಿ ಇರೋದ್ರಿಂದ ಅವರು ಜಾಸ್ತಿ ಅಲಾಟ್ಮೆಂಟ್ ಮಾಡಕ್ ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದು 10% ಅಲಾಟ್ಮೆಂಟ್ ಕೊಡ್ತಿದ್ದಾರೆ ರಿಟೇಲರ್ಸ್ಗೆ. ಅದಕ್ಕೋಸ್ಕರ ಪ್ರಾಬಬಲಿ ಇದೇನಾದ್ರು ಲಿಸ್ಟಿಂಗ್ ಆದ್ಮೇಲೆ ಸಹ ಫ್ಯೂಚರ್ ಅಲ್ಲಿ ಒಂದು ಮಾರ್ಕೆಟ್ ಟ್ರೆಂಡ್ ನೋಡ್ಕೊಂಡು ಸ್ನೇಹಿತರೆ ನೀವು ಕಡಿಮೆ ಪ್ರೈಸ್ಗೆ ಬಂತು ಅಂತಾರೆ ಅವಾಗ ಬೈ ಮಾಡ್ಬೋದು ಅನ್ನೋದು ಬಿಟ್ರೆ, ಈ ಒಂದು ಪ್ರೈಸ್ಗೆ ನೀವು ಲಿಸ್ಟಿಂಗ್ ಪ್ರೀಮಿಯಂ ಬೇಕಿತ್ತು ಅಂದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ, ಅದನ್ನ ಬಿಟ್ಟು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಸೊ ಇವಿಷ್ಟು ಇನ್ಫಾರ್ಮೇಷನ್ಸ್ ಹೇಳ್ತಾ ನಿಮ್ಗೆ ಏನಾದ್ರು ಬೇರೆ IPO ಬಗ್ಗೆ ಬೇಕಿತ್ತು, ಬೇರೆ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂದ್ರೆ ಕಮೆಂಟ್ ಹಾಕಿ. ನಿಮ್ಮ ಒಂದು ಪ್ರೀತಿ ಒಂದು ಕಮೆಂಟ್ ಹಾಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಒಂದು ಲೈಕ್ ಸಾಕ ನನಗೆ ಸೂಪರ್ ಡೂಪರ್ ಖುಷಿ ಕೊಡುತ್ತೆ. ಓಕೆ, ಸೊ ಫ್ಯೂಚರ್ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಸಹ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನನ್ನ ವಜಿರೆಕ್ಸ್ ಲಿಂಕ್ ಲಿಂಕ್ ಏನು ಕೊಟ್ಟಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ಕೋರ್ಸ್ನ ಫ್ರೀಯಾಗಿ ಪಡಿಬಹುದು ಅಂತ ಹೇಳ್ತಾ, ಈ ಒಂದು ಟೈಟಲ್ ನಾನು ಏನು ಕೊಟ್ಟಿದ್ದೆ ಝೊಮ್ಯಾಟೊ ಟೊಮ್ಯಾಟೊ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಪ್ರೀಮಿಯಂ ಲಿಸ್ಟ್ ಅಲ್ಲಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಏನಾದ್ರು IPO ಬೇಕಿತ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣನ ಟೊಮ್ಯಾಟೊ ಬೈ ಮಾಡಕ್ಕೆ ಮಾಡ್ಕೊಳ್ಳಿ ಅನ್ನೋದು ಬಿಟ್ರೆ, ಲಾಂಗ್ ಟರ್ಮ್ ಈ ಒಂದು ಕಂಪನಿ ಇಟ್ಸ್ ಅ ರಿಸ್ಕಿ ಬಿಸ್ನೆಸ್ ಅಂತ ಹೇಳೋದ್ರಲ್ಲಿ ಯಾರು ಡೌಟ್ ಇಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.